ರೇಣುಕಾಸ್ವಾಮಿ ಕೊಲೆ ಕೇಸು ದರ್ಶನ್ ಅಂಡ್ ಗ್ಯಾಂಗ್ಗೆ ಉರುಳಾಗಿ ಮಾರ್ಪಟ್ಟಿದೆ. ಕೊಲೆಯ ತನಿಖೆಗೆ ಇಳಿದಿರೋ ಪೊಲೀಸರು ಒಂದೊಂದೇ ಸಾಕ್ಷ್ಯವನ್ನ ಕಲೆ ಹಾಕ್ತಾ ಇದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ. ತಗಡು ಗ್ಯಾಂಗ್ ಸೆಲೆಬ್ರಿಟಿ ನಶೆಯಲ್ಲಿ ತೇಲ್ತಾ ಇರುವ ಈ ತಗಡು ಗ್ಯಾಂಗ್ ಚಿತ್ರದುರ್ಗದ ರೇಣುಕಾಸ್ವಾಮಿಯ ನೆತ್ತರನ್ನ ಹರಿಸಿದ್ದಾರೆ. ಕರಾಳ ಸತ್ಯ ಹೊರಗಡೆ ಬರ್ತಾ ಇದೆ. ರೇಣುಕಾಸ್ವಾಮಿ ಕೊಲೆಯ ರಿಕ್ರಿಯೇಷನ್. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಗ್ರೌಂಡ್ ರಿಪೋರ್ಟ್. ಜೂನ್ 8ರ ಬೆಳಿಗ್ಗೆ ರೇಣುಕಾಸ್ವಾಮಿಯನ್ನ ದರ್ಶನ್ ಗ್ಯಾಂಗ್ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ತಂದ್ರು. ಬಳಿಕ ಏನೇನಾಯ್ತು, ಹತ್ಯೆ ನಡೆದಿದ್ದು ಹೇಗೆ ಸಾಗಿಸಿದ್ರು ಅಂತ ಕೊಲೆ ನಡೆದ ಸ್ಪಾಟ್ನಿಂದಲೇ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮರ್ಡರ್. ಚಿತ್ರದುರ್ಗದಿಂದ ಕರೆತಂದ ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರೆತಂದು ಟಾರ್ಚರ್ ಮಾಡಿ ಕೊಲೆ ಮಾಡಲಾಗುತ್ತೆ. ಪಟ್ಟಣಗೆರೆ ಶೆಡ್ ಅಂದ್ರೆ ಈ ಶೆಡ್ ಮುಂದೆ ನಾನೇ ನಿಂತಿದ್ದೀನಿ. ಇದೇ ಶೆಡ್ಗೆ ಆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದು ಇದೇ ಶೆಡ್ನಲ್ಲಿ ಹಲ್ಲೆ ಮಾಡುವಂತಹ ಕೆಲಸ ಆಗುತ್ತೆ. ನಾವೀಗ ಗಮನಿಸ್ತಾ ಇರ್ಬೋದು, ಈ ಪಟ್ಟಣಗೆರೆ ಶೆಡ್ ಏನಿದೆ, ಈ ಶೆಡ್ನಲ್ಲಿ ಸೀಸ್ ಆದಂತಹ ವಾಹನಗಳನ್ನು ಇರಿಸಲಾಗುತ್ತೆ. ಕಳೆದ 30 ವರ್ಷಗಳಿಂದ ಕಿಶೋರ್ ಅನ್ನೋರಿಗೆ ಜಯಣ್ಣ ಅವರು ಇದನ್ನ ಬಾಡಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಇದೆ. ಮೆಸೇಜ್ ಮಾಡ್ತಾ ಇದ್ದಂಥ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿಕೊಂಡು ಇದೇ ಶೆಡ್ಗೆ ಕರ್ಕೊಂಡು ಬರ್ತಾರೆ. ಇದೇ ಪಟ್ಟಣಗೆರೆ ಶೆಡ್. ಈಗ ತಾವು ಗಮನಿಸ್ತಾ ಇದ್ದೀರಿ, ಈ ಶೆಡ್ನ ಮುಂಭಾಗ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈಗ ತೋರಿಸ್ತಾ ಇರುವಂತಹ ಈ ದರ್ಶನ್ ಇಲ್ಲಿಯೇ ಹಲ್ಲೆ ಮಾಡಿದ್ರು ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಈ ಮಾರ್ಗವಾಗಿ ಆ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋದ ನಂತರ ಈ ಶೆಡ್ನ ಒಳಗಡೆ ಏನು ವಾಹನಗಳಿದೆ, ಅಲ್ಲಿ ಒಂದು ಚಿಕ್ಕ ಮನೆ ಕೂಡ ಕಾಣಿಸ್ತಾ ಇದೆ. ಅದೇ ಸ್ಪಾಟ್ನ ಸುತ್ತಮುತ್ತ ಆತನ ಮೇಲೆ ಹೇಗೆ ಬೇಕೋ ಹಾಗೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ರು ಅನ್ನುವಂತಹ ವಿಷಯ ಗೊತ್ತಾಗಿದೆ. ಹಲ್ಲೆ ಮಾಡಿದ ನಂತರ ಆತ ಅಲ್ಲಿಯೇ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದ. ಇವರ ಹೊಡೆತಗಳನ್ನು ತಾಳಲಾರದೆ ಸ್ಕಾರ್ಪಿಯೋ ಕಾರ್ ಎಂಟ್ರಿ ಆಗಿದ್ದು ಹೇಗೆ? ಈ ಪಟ್ಟಣಗೆರೆ ಶೆಡ್ಗೆ ದರ್ಶನ್ರ ಕೆಂಪು ಜೀಪು ಹಾಗೂ ಸಹಚರರ ಸ್ಕಾರ್ಪಿಯೋ ಕಾರ್ ಬಂದಿದ್ದು ಸಿಸಿಟಿವಿ ದೃಶ್ಯ ಸಿಕ್ಕಿದ್ದು ಇದೇ ಸ್ಪಾಟ್ನಲ್ಲಿ. ಈ ಕಡೆಯಿಂದನೇ ಬರುವಂತಹದ್ದು ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿದಂತಹ ಸ್ಕಾರ್ಪಿಯೋ ವಾಹನ. ಇಲ್ಲಿ ತಾವು ಏನು ಈ ರೋಡ್ ಗಮನಿಸ್ತಾ ಇದ್ದೀರಿ, ಈ ಕಡೆಯಿಂದಾನೇ ಅವ್ರು ಎಂಟ್ರಿ ಕೊಡೋದು. ಚಿತ್ರದುರ್ಗದಿಂದ ಹಿರಿಯೂರು ಮಾರ್ಗವಾಗಿ ಅವ್ರಿಗೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನಿಂದ ಪಟ್ಟಣಗೆರೆ ಶೆಡ್ಗೆ ನೇರವಾಗಿ ಆತನನ್ನ ಇದೇ ಮಾರ್ಗವಾಗಿ ಕರೆದುಕೊಂಡು ಬರ್ತಾರೆ. ಇದೇ ಸ್ಪಾಟಿಂದಾನೇ ದರ್ಶನ್ ಅವರ ಜೀಪ್ ಕೂಡ ಎಂಟ್ರಿ ಆಗುತ್ತೆ. ಇಲ್ಲಿಂದ ಅವರು ರೈಟ್ ಟರ್ನ್ ತೆಗೆದುಕೊಂಡು ನೇರವಾಗಿ ಈ ಶೆಡ್ಗೆ ಎಂಟ್ರಿ ಕೊಡೋದು. ಕೊಲೆ ಮಾಡಿ ಶವ ಸಾಗಾಟ ಮಾಡಿದ್ದು ಎಲ್ಲಿ? ರೇಣುಕಾಸ್ವಾಮಿಯನ್ನ ಶೆಡ್ನಲ್ಲಿ ಕೊಂದ ಡಿ ಗ್ಯಾಂಗ್ ಬಳಿಕ ಎಲ್ಲಿಗೆ ಶವ ಸಾಗಿಸಿದ್ರು ಅಂತ ನೀವೇ ನೋಡಿ. ಈ ಶೆಡ್ ಇಂದ ಆ ಹಂತಕರು ಎಲ್ಲ ಸೇರಿಕೊಂಡು, ಆ ಸಹಚರ ಎಲ್ಲ ಸೇರಿಕೊಂಡು ಏನು ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಆತ ಸಾವನ್ನಪ್ಪಿದಾನ ಅನ್ನುವಂತಹ ವಿಚಾರ ಗೊತ್ತಾದ್ಮೇಲೆ ಮತ್ತೊಂದು ಗ್ಯಾಂಗ್ಗೆ 30 ಲಕ್ಷ ರೂಪಾಯಿ ಡೀಲ್ಗೆ ಒಪ್ಕೊಂಡು ಆತನ ಶವವನ್ನು ವಿಲೇವಾರಿ ಮಾಡೋದಕ್ಕೆ ಡೀಲ್ ಮಾಡಿಕೊಡ್ತಾರೆ. ಸೊ ಡೀಲ್ ಮಾಡಿಕೊಂಡಂಥವರು ಈ ಪಟ್ಟಣಗೆರೆ ಶೆಡ್ಡಿಂದಾನೇ ಇದೇ ಮಾರ್ಗವಾಗಿ ನೇರವಾಗಿ ಸುಮ್ನಹಳ್ಳಿ ಬ್ರಿಡ್ಜ್ ಕಡೆ ಹೋಗ್ತಾರೆ. ಸೊ ಸುಮ್ನಹಳ್ಳಿ ಬ್ರಿಡ್ಜ್ನಲ್ಲಿ ಆ ಮೋರಿಯಲ್ಲಿ ಆತನ ಬಾಡಿಯನ್ನು ಬಿಸಾಕ್ತಾರೆ. ಸೊ ನಾವು ಈಗ ಇದೇ ಸ್ಪಾಟಿಂದ ನೇರವಾಗಿ ಸುಮ್ನಹಳ್ಳಿ ಬ್ರಿಡ್ಜ್ ಕಡೆ ಹೋಗೋಣ. ಸುಮ್ಮನಹಳ್ಳಿ ರಸ್ತೆ ಬಳಿ ಶವ ಎಸೆದ ಗ್ಯಾಂಗ್. ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ತಂದು ಎಸೆದ ಸ್ಪಾಟ್ ಇದೆ ನೋಡಿ. ನಾನೀಗ ಇದೇ ಸುಮ್ನಹಳ್ಳಿ ಬ್ರಿಡ್ಜ್ ಹತ್ರ ಇದ್ದೀನಿ. ಹತ್ಯೆಯಾದ ರೇಣುಕಾಸ್ವಾಮಿಯ ಶವವನ್ನ ಸಹಚರರು ಇಲ್ಲೇ ಬಿಸಾಕ್ ಹೋಗ್ತಾರೆ. ಆ ಸ್ಪಾಟಲ್ಲೇ ನಾನೀಗಿರುವಂಥದ್ದು. ನೀವು ಗಮನಿಸ್ತಾ ಇದ್ದೀರಿ, ಇದು ಸುಮ್ನಹಳ್ಳಿ ಬ್ರಿಡ್ಜ್. ಆ ಸುಮ್ನಹಳ್ಳಿ ಬ್ರಿಡ್ಜ್ನ ಆ ಭಾಗದಲ್ಲಿ ತಾವು ಗಮನಿಸ್ತಾ ಇರುವಂಥದ್ದು ಆ ಮರದ ಕೊಂಬೆಗಳೇನಿದೆ, ಆ ಮರದ ಕೊಂಬೆ ಮುಂಭಾಗದಲ್ಲಿ ಇವರು ಬಿಸಾಕ್ ಹೋಗುವಂಥದ್ದು ಶವವನ್ನು.
ನೋಡಿದ್ರಲ್ವಾ ದರ್ಶನ್ ಎನ್ ಗ್ಯಾಂಗ್ ಮಾಡಿದ ದುಷ್ಕೃತ್ಯವನ್ನ. ಸದ್ಯ ಅಂಧರಾಗಿರುವ ಡಿ ಗ್ಯಾಂಗ್ಗೆ ಈಗ ನಡುಕ ಶುರುವಾಗಿದೆ.